ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಬೆಂಗಳೂರಲ್ಲಿ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಶಂಕಿತ ಉಗ್ರನ ಹೆಜ್ಜೆ ಗುರುತುಗಳು ಪತ್ತೆ. ಬಿಎಂಟಿಸಿ ಬಸ್ಗಳನ್ನು ಚೇಂಜ್ ಮಾಡಿ ತಿರುಗಾಡಿದ್ದ ಆರೋಪಿ. ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿ ತನಿಖೆ ಚುರುಕು. ಬೆಂಗಳೂರು ಬಾಂಬ್ ಬ್ಲಾಸ್ಟ್ ಪ್ರಕರಣ ಶಂಕಿತ ಆರೋಪಿ ಇಸ್ಲಾಮಿಕ್ ಸ್ಟೇಟ್ನ ಉಗ್ರ ಎಂಬುದು ಸಾಬೀತು. ಐಸಿಸ್ ಜೊತೆ ನಂಟು ಹೊಂದಿರೋದು ಎನ್ಐಎ ತನಿಖೆಯಲ್ಲಿ ದೃಢ. ಎನ್ಐಎ ಬಾಂಬರ್ನ ಸಿಸಿಟಿವಿಯಲ್ಲಿ ಫೋಟೋ ಬಹಿರಂಗ. ಖ್ಯಾತ ಸ್ಕೆಚ್ ಆರ್ಟಿಸ್ಟ್ನಿಂದ ಇಮ್ಯಾಜಿನರಿ ಸ್ಕೆಚ್ ಬಿಡುಗಡೆ. ಆರ್ಟಿಸ್ಟ್ ಹರ್ಷರ ಸ್ಕೆಚ್ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್. ಕೆಫೆ ಸ್ಫೋಟ ಕೇಸ್ ತನಿಖೆ ಚುರುಕು. ಬಳ್ಳಾರಿಗೆ ಎನ್ಐಎ ತಂಡ ಭೇಟಿ. ಆರೋಪಿ ಬಳ್ಳಾರಿ ಬಸ್ ನಿಲ್ದಾಣದಿಂದ ಭಟ್ಕಳಕ್ಕೆ ತೆರಳಿರೋ ಶಂಕೆ. 2 ಕಾರುಗಳಲ್ಲಿ ಬಂದ ಅಧಿಕಾರಿಗಳ ತಂಡದಿಂದ ಪರಿಶೀಲನೆ. ಫುಲ್ ಜೋಶ್ನಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದಿದ್ದು ನಿಜ. ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡ ಆರೋಪಿ ನಾಶಿಪುಡಿ. ಸನ್ಮಾನಕ್ಕೆ ಬಂದು ಜೈಲು ಸೇರೋ ಪರಿಸ್ಥಿತಿ ಬಂದ್ಬಿಟ್ಟು ಅಂತ ನಾಶಿಪುಡಿ ಬೇಸರ. ವಿಧಾನಸೌಧದಲ್ಲಿ ಪಾಕಿಸ್ತಾನದ ಪರ ಘೋಷಣೆ ವಿವಾದ. ಉಪರಾಷ್ಟ್ರಪತಿಗಳಿಗೆ ಪತ್ರ ಬರೆದ ನಿವೃತ್ತ ಐಎಎಸ್ ಐಪಿಎಸ್ ಅಧಿಕಾರಿಗಳು. ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ಗೆ ಪ್ರಮಾಣವಚನ ಬೋಧಿಸದಂತೆ ಮನವಿ. ಡಾಕ್ಟರ್ ಮಂಜುನಾಥ್ರನ್ನ ಕಣಕ್ಕಿಳಿಸಲು ಮೈತ್ರಿ ನಾಯಕರ ಪ್ಲಾನ್. ಜೆಡಿಎಸ್ನಿಂದ ಸ್ಪರ್ಧಿಸಲಿ ಅಂತ ದೇವೇಗೌಡರ ಒತ್ತಾಯ. ಬಿಜೆಪಿಯಿಂದ ಸ್ಪರ್ಧಿಸೋದ ಮಂಜುನಾಥ್ ಪ್ರಸ್ತಾಪ. ಮಾವ ಅಳಿಯನ ನಡುವೆ ಚಿಹ್ನೆ ಗೊಂದಲ. ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಕರ್ನಾಟಕದ ಮೇಲೆ ಸಿಎಂ ಕಣ್ಣು. ಶಾಸಕ ಲಕ್ಷ್ಮಣ್ ಸವದಿ ಮೂಲಕ ಮತ ಬೇಟೆಗೆ ಸಿದ್ದು ಪ್ಲಾನ್. ಬೆಳಗಾವಿ, ಚಿಕ್ಕೋಡಿ ಸೇರಿ ಈ ಭಾಗದ ಲಿಂಗಾಯತ ಮತಗಳ ಟಾರ್ಗೆಟ್. ಸಚಿವ ಎಚ್ಸಿ ಮಹದೇವಪ್ಪರಿಂದ ದಲಿತ ಸಿಎಂ ಮಾತು. ಲೋಕಸಭಾ ಚುನಾವಣೆ ವಿಚಾರಕ್ಕೆ ಅಸಮಾಧಾನಗೊಂಡ ಸಚಿವರು. ಟಿಕೆಟ್ ಕೊಟ್ಟು ಸಚಿವ ಸ್ಥಾನ ತಪ್ಪಿಸಲು ಷಡ್ಯಂತ್ರ ಅಂತ ಸಿದ್ದು. ಡಿಕೆಶಿ ವಿರುದ್ಧ ಬೇಸರ. ಚನ್ನಗಿರಿ ಶಾಸಕ ಮತ್ತೆ ರಾಜೀನಾಮೆಯ ಮಾತು. ನಮ್ಮ ಸರ್ಕಾರವಿದೆ ಅಂತ ಹೇಳಿಕೊಳ್ಳಲು ನಾಚಿಕೆ ಆಗ್ತಾ ಇದೆ. ನಮ್ಮದೇ ಸರ್ಕಾರ ವಿರುದ್ಧ ಬಸವರಾಜ್ ಶಿವಗಂಗಾ ಅಸಮಾಧಾನ. ಮುಂದುವರೆದ ಬೇಬಿ ಬೆಟ್ಟದ ಟ್ರಯಲ್ ಬ್ಲಾಸ್ಟ್ ಜಟಾಪಟಿ. ಕೋರ್ಟ್ ಆದೇಶ ಇಲ್ಲದಿದ್ದರೂ ಟ್ರಯಲ್ ಬ್ಲಾಸ್ಟ್ ಮುಂದಾಗಿದೆಯಾ ಸರ್ಕಾರ? ತೀವ್ರ ಕುತೂಹಲ ಮೂಡಿಸಿದ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ನೇತೃತ್ವದ ಸಭೆ. ಮಂಡ್ಯದಲ್ಲಿ ಡಿಸ್ಟಿಲರಿ ಎಥೆನಾಲ್ ಘಟಕ ನಿರ್ಮಾಣಕ್ಕೆ ವಿರೋಧ. ಜಿಲ್ಲಾಧಿಕಾರಿ ಕಾರಿಗೆ ಮುತ್ತಿಗೆಗೆ ಪ್ರಯತ್ನಿಸಿದ ರೈತರು. ಪ್ರತಿಭಟನೆ ತಡೆಯಲು ಪೊಲೀಸರ ಹರಸಾಹಸ. ದಾಖಲೆ ಇಲ್ಲದೆ ಕ್ಲಿನಿಕ್ ತೆಗೆದು ಜನರಿಗೆ ಚಿಕಿತ್ಸೆ. ಕೇವಲ 10ನೇ ತರಗತಿ ಓದಿ ಮನಸು ಇಚ್ಛೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದ ಆರೋಪ. ರಾಯಚೂರು ನಗರದಲ್ಲಿ ಹೆಚ್ಚಾಗ್ತಾ ಇದೆ ನಕಲಿ ವೈದ್ಯರ ಹಾವಳಿ. ಜಮ್ಮು ಕಾಶ್ಮೀರಕ್ಕೆ ಪ್ರಧಾನಿ ಮೋದಿ ಭೇಟಿ. ಶ್ರೀನಗರದ ಬಿಜೆಪಿ ಕಾರ್ಯಕರ್ತರಿಂದ ಸಂಭ್ರಮಾಚರಣೆ. ಪಿಎಂ ಕಾಶ್ಮೀರ ಪ್ರವಾಸ ಹಿನ್ನೆಲೆ ಭಾರೀ ಪೊಲೀಸ್ ಭದ್ರತೆ. ಲೋಕಸಭಾ ಚುನಾವಣೆಗೆ ಪಟ್ಟಿ ಫೈನಲ್ಗೆ ರಾಜ್ಯ ಬಿಜೆಪಿ ನಾಯಕರ ಸರ್ಕಸ್. ಅಮಿತ್ ಶಾ ಸೂಚನೆ ಮೇರೆಗೆ ಮತ್ತೊಂದು ಸುತ್ತಿನ ಸಭೆ. ಪ್ರಹ್ಲಾದ್ ಜೋಶಿ ನಿವಾಸದಲ್ಲಿ ನಡೆಯಲಿರುವ ಮೀಟಿಂಗ್. ಲೋಕ ಚುನಾವಣೆ ಹಿನ್ನೆಲೆ ಸಂಜೆ ದೆಹಲಿಯಲ್ಲಿ ಕಾಂಗ್ರೆಸ್ ಸಿಇಸಿ ಸಭೆ. ಕರ್ನಾಟಕದ ಪಟ್ಟಿಯ ಬಗ್ಗೆಯೂ ಚರ್ಚೆ. ಸಭೆ ನಂತರ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಕ್ಷೇತ್ರ ಘೋಷಣೆ ಸಾಧ್ಯತೆ. ಪ್ರಧಾನಿ ಮೋದಿ ತವರಿಗಿಂದು ರಾಹುಲ್ ಗಾಂಧಿ ಯಾತ್ರೆ ಎಂಟ್ರಿ. ರಾಜಸ್ಥಾನದಿಂದ ಗುಜರಾತ್ನ ದಾಹೋಡ್ ಜಿಲ್ಲೆಗೆ ಪ್ರವೇಶ. 4 ದಿನಗಳ ಕಾಲ ಗುಜರಾತ್ನಲ್ಲಿ ಸಾಗಲಿರೋ ರಾಹುಲ್ ಯಾತ್ರೆ. ಅಯೋಧ್ಯೆಯಲ್ಲಿ ಸಿಂಪಲ್ ಸ್ಟಾರ್ ಪ್ರಯಾಣ. ರಾಮಲಲ್ಲಾನ ದರ್ಶನ ಪಡೆದ ರಕ್ಷಿತ್ ಶೆಟ್ಟಿ. ಪೇಜಾವರ ಶ್ರೀ ನೇತೃತ್ವದಲ್ಲಿ ನಡೀತಾ ಇದ್ದ ಮಂಡಲ ಪೂಜೆಯಲ್ಲೂ ಭಾಗಿ. ನಟಿ ನಿವೇತಾ ಪೇತುರಾಜ್ಗಾಗಿ ದುಬೈನಲ್ಲಿ ಉದಯ್ ನಿಧಿಯಿಂದ ಆಸ್ತಿ ಖರೀದಿ ಆರೋಪ. ಇದೆಲ್ಲ ಶುದ್ಧ ಸುಳ್ಳು ಎಂದ ನಟಿ, ಕಳೆದ 20 ವರ್ಷಗಳಿಂದ ನಮ್ಮ ಕುಟುಂಬ ದುಬೈನಲ್ಲಿ ನೆಲೆಸಿದೆ ಅಂತ ಸ್ಪಷ್ಟನೆ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.